ರಾಕಿಂಗ್ ಸ್ಟಾರ್ ಎಸ್ ಹಾಗೂ ಗೀತು ಮೋಹನ್ ದಾಸ್ ಅವರ ನಿರ್ದೇಶನದ ಮೋಸ್ಟ್ ಅವೇಟೆಡ್ ಅಂಡ್ ಎಕ್ಸ್ಪೆಕ್ಟೆಡ್ ಮೂವಿ ಟಾಕ್ಸಿಕ್. ಈಗ ಲೇಟೆಸ್ಟ್ ಆಗಿ ಒಂದು ಸುದ್ದಿ ಆಗ್ತಾ ಇದೆ. ತಾರಾ ಸುತಾರಿಯಾ ಇವರು ರೆಬೆಕಾ ಅಂತೆ. ಸೊ ಇವರು ಒಂದು ಲೇಟೆಸ್ಟ್ ಆಗಿ ಪೋಸ್ಟರನ್ನು ಬಿಟ್ಟಿದ್ದಾರೆ. ಟಾಕ್ಸಿಕ್ ಸಿನಿಮಾ ಪ್ರಸ್ತುತ ಭಾರತೀಯ ಚಿತ್ರರಂಗದ ಅತ್ಯಂತ ನಿರೀಕ್ಷಿತ ಸಿನಿಮಾ ಎನಿಸಿಕೊಂಡಿದೆ. ಯಶ್ ಅವರು ನಟಿಸಿ ಕತೆ ರಚಿಸಿ ಸಹ ನಿರ್ಮಾಣ ಕೂಡ ಮಾಡಿರುವಂಥ ಸಿನಿಮಾ ಟಾಕ್ಸಿಕ್. ಇದು ಹಾಲಿವುಡ್ ಸಿನಿಮಾಗಳಿಗೆ ಶೆಡ್ ಹೊಡೆದು ನಿಲ್ಲೋದ್ರಂಥ ಗುಣಮಟ್ಟದಲ್ಲಿ ನಿರ್ಮಾಣ ಆಗ್ತಾ ಇದೆಯಂತೆ. ಇನ್ನು ದೊಡ್ಡ ಕಲಾವಿದರ ದಂಡನ್ನೇ ಯಶ್ ಅವರ ಟಾಕ್ಸಿಕ್ ಸಿನಿಮಾಕ್ಕಾಗಿ ಒಟ್ಟು ಮಾಡಿದ್ದಾರೆ. ಅದರಲ್ಲೂ ಟಾಕ್ಸಿಕ್ನಲ್ಲಿ ಸುಂದರಿಯರ ದಂಡೇ ಇದೆ. ಈಗಾಗಲೇ ನಯನತಾರಾ ಅವರು ಮತ್ತು ಆಮೇಲೆ ಹುಮಾ ಕುರೇಶಿ ಮತ್ತು ಕೈರಾಡ್ವಾಣಿ ಅವರುಗಳ ಲುಕ್ ಅಂತರೂ ಪೋಸ್ಟರನ್ನು ಚಿತ್ರತಂಡ ಹಂಚಿಕೊಂಡಿದ್ದು ಅದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಮತ್ತೊಬ್ಬ ಸುಂದರಿ ಅದೇ ಈ ತಾರಾ ಸುತಾರಿಯಾ. ಯಶ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಟಾಕ್ಸಿಕ್ ಸಿನಿಮಾ ಮತ್ತೊಂದು ಪ್ರಮುಖ ಲೇಡಿ ಪಾತ್ರದ ಪೋಸ್ಟರ್ ಹಂಚಿಕೊಂಡಿದ್ದಾರೆ. ಕೈಯಲ್ಲಿ ಬಂದೂಕು ಹಿಡಿದು ಸಖತ್ ರೆಬೆಲ್ ಆಗಿ ಕಾಣ್ತಿದೆ ಅಂತೆ ಈ ಪಾತ್ರ. ತಾರಾ ಸುತಾರಿಯಾ ರೆಬೆಕಾ ಪಾತ್ರದಲ್ಲಿ ಮಿಂಚಿದ್ದಾರೆ. ಈಗ ಅವರು ಪೋಸ್ಟರ್ನಲ್ಲಿ ಅವರ ಹೇರ್ ಸ್ಟೈಲ್ ಆಗಿರ್ಬೋದು ಸಖತ್ ಗಮನ ಸೆಳೀತಾ ಇದೆ. ಹಾಲಿವುಡ್ ನಟಿಯ ರೀತಿ ತಾರಾ ಸುತಾರಿಯಾ ಅವರು ಕಾಣ್ತಾ ಇದ್ದಾರೆ. ಇನ್ನು ಅಂದಹಾಗೆ ತಾರಾ ಸುತಾರಿಯಾ ಬಾಲಿವುಡ್ ನಟಿ. ಹಿಂದಿ ಸಿನಿಮಾಗಳನ್ನು ಬಿಟ್ಟರೆ ಪರಭಾಷೆ ಸಿನಿಮಾಗಳಲ್ಲಿ ನಟಿಸಿದ್ದಿಲ್ಲ. ಟಾಕ್ಸಿಕ್ ಅವರ ಮೊಟ್ಟ ಮೊದಲ ಪರಭಾಷೆ ಸಿನಿಮಾ. ಕರಣ್ ಜೋಹರ್ ಅವರು ನಿರ್ಮಾಣ ಮಾಡಿರುವಂಥ ಸ್ಟೂಡೆಂಟ್ ಆಫ್ ದಿ ಇಯರ್ 2 ಮೂಲಕ ನಟನೆಗೆ ಎಂಟ್ರಿ ಕೊಟ್ಟಂಥ ತಾರಾ ಸುತಾರಿಯಾ ಟಾಕ್ಸಿಕ್ ಸಿನಿಮಾದಲ್ಲಿ ಒಟ್ಟು 5 ಮಂದಿ ನಾಯಕಿಯರಿದ್ದಾರೆ. ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಅವರು ಗಂಗಾ ಹೆಸರಿನ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಬಾಲಿವುಡ್ ನಟಿ ಹುಮಾ ಕುರೇಶಿ ಎಲಿಜಬೆತ್ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಮತ್ತು ಕೈರಾ ಅಡ್ವಾಣಿ ಅವರು ನಾದಿಯಾ ಪಾತ್ರದಲ್ಲಿ ನಟಿಸಿದ್ದಾರೆ. ಮತ್ತು ಇನ್ನೊಬ್ಬ ನಾಯಕಿ ಅವರೇ ರುಕ್ಮಿಣಿ ವಸಂತ್. ಆದರೆ ಅವರ ಪಾತ್ರದ ಪರಿಚಯನ ಚಿತ್ರತಂಡ ಇನ್ನೂ ಬಿಟ್ಟಿಲ್ಲ. ಆದರೆ ಟಾಕ್ಸಿಕ್ ಸಿನಿಮಾನ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಸಿನಿಮಾದ ನಾಯಕನಾಗಿ ಯಶ್ ನಟಿಸಿರುವುದು ಮಾತ್ರ ಅಲ್ಲದೆ ಸಿನಿಮಾದ ಕತೆ ಸಹ ರಚಿಸಿದಾರಂತೆ. ಇನ್ನು KVN ಮತ್ತು ಯಶ್ ಅವರ ಮಾಸ್ಟರ್ ಮೈಂಡ್ ನಿರ್ಮಾಣ ಸಂಸ್ಥೆಗಳು ಜಂಟಿಯಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದು, ಸಿನಿಮಾ ಕನ್ನಡ ಮಾತ್ರವಲ್ಲದೆ ಭಾರತದ ಇತರೆ ಭಾಷೆಗಳ ಜೊತೆಗೆ ಇಂಗ್ಲೀಷ್ನಲ್ಲಿ ಕೂಡ ಏಕಕಾಲಕ್ಕೆ ನಿರ್ಮಾಣ ಆಗ್ತಾ ಇದೆಯಂತೆ.